ನಾವು ಬಸ್ ಡ್ರೈವರ್ಗೆ ಹೇಳಿದ್ವಿ, ಅಂಕಲ್ ಸ್ಪೀಡ್ ಓಡಿಸ್ರಿ ಅಂತೇಳಿ. ಅವಾಗ ಅವ್ರಂದ್ರೆ, ತಮ್ಮ ಇದು 40 ಮೇಲೆ ಹೋಗಂಗಿಲ್ಲ, ಯಾಕಂದ್ರೆ ಇದ್ರಾಗ ಲಿಮಿಟ್ ಸೆಟ್ ಐತಿ ಅಂತೇಳಿ. ಮತ್ತು ನಾವು ಕೇಳಿದ್ವಿ, ಅಂಕಲ್ ಹಿಂಗೆ ಯಾಕೆ ಐತ್ರಿ ಇದು ಅಂತೇಳಿ. ಅದಕ್ಕೆ ಅಂಕಲ್ ಹೇಳಿದ್ರೆ, ತಮ್ಮ ಸ್ಕೂಲ್ದವರು ಹೆದರ್ತಾರ, ಯಾಕಂದ್ರೆ ಸ್ಪೀಡ್ ಜಾಸ್ತಿ ಆಗಿ ಆಕ್ಸಿಡೆಂಟ್ ಅದು ಆಗ್ಬಿಡ್ಬೋದು ಅಂತೇಳಿ. ಇದಕ್ಕೆ ಇದ್ರ ಸ್ಪೀಡ್ 40ಕ್ಕೆ ಸೆಟ್ ಮಾಡ್ಯಾರ. ಈಗ ಜಾಸ್ತಿ ಓಡೋದು ಇಲ್ಲ ಮತ್ತು ಆಕ್ಸಿಡೆಂಟ್ನೂ ಆಗೋದಿಲ್ಲ. ಎಕ್ಸಾಕ್ಟ್ಲಿ ಇದನ್ನೇ ನಿಮ್ಮ ಬ್ರೇನ್ದಾಗೂ ಲಿಮಿಟ್ ಹಚ್ಚಿಬಿಟ್ಟಾರ. ಅದಕ್ಕೆ ಇದಕ್ಕಿಂತ ಹೆಚ್ಚು ವಿಚಾರ ಮಾಡೋಕ್ಕೂ ಆಗೋದಿಲ್ಲ, ಮಾಡೋದು ಇಲ್ಲ. ಇದು ಬರೀ ನಿಮ್ದಷ್ಟೇ ಅಲ್ಲ, ಬದಲಾಗಿ ಎಲ್ಲಕ್ಕೆಲ್ಲ ಮಿಡಲ್ ಕ್ಲಾಸ್ದು ಇದೇ ಪ್ರಾಬ್ಲಮ್ ಐತಿ. ನೀವು BMW ಕಾರ್ದು ವಿಡಿಯೋ ನೋಡ್ತೀರಿ, ಅವಾಗ ಮಸ್ತ್ ಅನ್ನಿಸ್ತೈತಲ್ಲ ಮನ್ಸಿಗೆ. ಆದ್ರೇನು ಯಾವಾಗಾರ ನಿಮ್ಮ ಮನಸ್ದಾಗ ಬಂದೈತಲ್ಲ, ನಾನು BMW ಕಾರ್ ಖರೀದಿ ಮಾಡಿ ಅದ್ರ ಚಾವಿ ನಮ್ಮಪ್ಪ ಕೊಡ್ಬೇಕಂತೇಳಿ? ಇಲ್ಲ ಅಲ್ವಾ? ಯಾಕಂದ್ರೆ ಅದು ನಿಮ್ಮ ಲಿಮಿಟ್ ನಿಂತ್ರ ಹೊರಗೆ ಮಾಡಿಬಿಟ್ಟಾರ. ಆದ್ರೆ ಇಲ್ಲ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಲಿಮಿಟನ್ನು ಮುರೀರಿ. ಏನಂದ್ರೆ ವಿಚಾರ ಮಾಡಲಾರ್ದೆ ಇದ್ದಿದ್ರಂದ್ರೆ ಇವತ್ತು ವಿಜಯ್ ಸಂಕೇಶ್ವರ್ ಅವರು ಅಷ್ಟು ದೊಡ್ಡ VRL ಕಂಪ್ನಿಯನ್ನು ನಿಲ್ಲಿಸುತ್ತಿರಲಿಲ್ಲ. ಅದಕ್ಕೆ ವಿಚಾರ ಯಾವಾಗಲೂ ದೊಡ್ಡದಾಗಿರಲಿ. ಬಿಗ್ ಥಿಂಕಿಂಗ್ ಕ್ರಿಯೇಟ್ಸ್ ಬಿಗ್ ಲೈಫ್. ಸಿ ಯು ಲೇಟರ್.